ಎಲ್ಲಿ ಹೋಯಿತು ಮಗು? ಈ ಪ್ರಶ್ನೆನ ತಂದೆ ತಾಯಿಗಳು ಕೇಳ್ತಿದ್ದಾರೆ. ನಿಜವಾಗಿಯೂ ಕರಳು ಚುರು ಅನ್ನುವಂತಹ ವಿಷಯ. ಯಾಕೆಂದರೆ 4 ತಿಂಗಳ ಹಸುಗೂಸ್ರಿ ಏನು ಗೊತ್ತಿರುತ್ತೆ? ಆ ಮಗುನ ಎತ್ಕೊಂಡು ಹೋಗಿದ್ದಾರೆ. ಆ ಮಗು ಎಲ್ಲಿದೆ ಅಂತ ಗೊತ್ತಿಲ್ಲ. ಹಸ್ಕೊಂಡಿದೆಯಾ, ಹೊಟ್ಟೆ ತುಂಬಿದೆಯಾ, ಯಾವ ವಿಷಯನೂ ಗೊತ್ತಾಗ್ತಾ ಇಲ್ಲ. ಖಂಡಿತ ನಿಮಗೇನಾದರೂ ಮಗು ಕಂಡು ಬಂದರೆ ನಾವು ಡಿಸ್ಪ್ಲೇ ಮಾಡುವಂತಹ ನಂಬರ್ಗೆ ಫೋನ್ ಮಾಡಿ ನೀವು ಮಾಹಿತಿನ ಕೊಡ್ಬೋದು. ಅಥವಾ ಅನುಮಾನಾಸ್ಪದ ರೀತಿಯಲ್ಲಿ ವ್ಯಕ್ತಿಗಳೇನಾದರೂ ಮಗುನ ಎತ್ಕೊಂಡು ಓಡಾಡ್ತಾ ಇದ್ರೂ ಕೂಡ ನೀವು ಮಾಹಿತಿನ ಮುಟ್ಟಿಸಬಹುದು. ಜೊತೆ ಮಗು ಇಲ್ಲ ಅಂತ ಗೊತ್ತಾದಾಗ ನೀವು ಎಲ್ಲಿ ಹುಡುಕಿದ್ರಿ ಮತ್ತು ಹೇಗಿತ್ತು ನಿಮ್ಮ ಮನಸ್ಥಿತಿ ಆಗ? ನಾನು ಫುಲ್ ಶಾಕ್ ಆಗಿಬಿಟ್ಟೆ. ಒಂದು ನಿಮಿಷ, ಇದೇನು ಇಲ್ಲಿದ್ದು ಎಲ್ಲಿ ಹೋಗೋಕ್ಕಾಗತ್ತೆ ಅಂತ ತುಂಬ ಯೋಚನೆ ಮಾಡಿದೆ. ಅಲ್ಲಿ ಸುತ್ತಲೂ ಎಲ್ಲ ನೋಡಿದೆ, ಏನಾದ್ರು ಬಿದ್ದುಬಿಡ್ತಾ ಏನಾರ ಕೆಳಗಡೆನೂ ನೋಡಿದೆ. ಏನೋ ಒಂಥರ ಫುಲ್ ಶಾಕ್ ಆಗಿಬಿಟ್ಟೆ ನಾನು. ತಕ್ಷಣ ಅಲ್ಲಿ ಆಟೋ ಕ್ಯಾಚ್ ಮಾಡಿ ಅಲ್ಲಿ ಇಲ್ಲಿ ಏನಾರು ಹೋಗ್ತಾ ಇರ್ಬೋದೇನೋ ಅಂತೆಲ್ಲ ಫುಲ್ಲು ಹುಡುಕಾಡಿದೆ. ನಾನು ತುಂಬ ಓಡಾಡಿದ್ದಂದರೆ ದೇವೇಗೌಡ ಪೆಟ್ರೋಲ್ ಬಂಕು. ಅಲ್ಲೂ ಎಲ್ಲೂ ಕಾಣಿಸ್ಲಿಲ್ಲ ಮೇಡಮ್. ಎಲ್ಲೂ ಕಾಣಲಿಲ್ಲ ಅಂದರೆ ಅಟ್ಲೀಸ್ಟ್ ಆಟೋ ಪೂರಾ ಹುಡುಕಿದ್ರಾ? ಆಟೋಲೇ ಎಲ್ಲ ಹುಡುಕಿದೆ, ಆಟೋ ಡಿಕ್ಕಿ ಎಲ್ಲ ಹುಡುಕಿದೆ. ಆ ರೋಡಲ್ಲಿ ಯಾರೂ ಓಡಾಡ್ತಾ ಇರಲಿಲ್ಲ ಆ ಟೈಮಲ್ಲಿ? ಯಾರೂ ಇರಲಿಲ್ಲ ಮೇಡಮ್ ಆ ಜಾಗದಲ್ಲಿ. ಡ್ರೈವರ್ ಏನು ಹೇಳ್ದ ಆ ಟೈಮಲ್ಲಿ? ಅದು ನೀವು ತೊಗೊಂಡೋಗಿದ್ದೀರಾ ಅಂತ ನಾನು ತಿಳ್ಕೊಂಡೆ. ನಿಮ್ಮ ರೆಸ್ಪಾನ್ಸಿಬಿಲಿಟಿ ಅದು ನಂದಲ್ಲ ಅಂತ, ನಿಮ್ಮ ಜವಾಬ್ದಾರಿ. ನಿಮ್ಮ ಮಗು ನಿಮಗಿಲ್ಲ ಅಂತ ನಾನು ಕೇಳ್ತಾ ಇದ್ದೀರಲ್ಲ ನೀವು. ಹಾಗಾದ್ರೆ ಆಟೋ ಯಾರ್ದಂತೆ? ಆತ ಆಟೋಲೇ ಇದ್ದ ಅಲ್ವಾ? ಆವಾಗ ಮಗು ಅಲ್ಲೇ ಬಿಟ್ಟು ಹೋಗಿರೋದು ಗೊತ್ತಿದೆ. ಹೇಗೆ ಆತ ಅಷ್ಟೊಂದು? ಫಸ್ಟ್ ಅವರು ನಮಗೆ ನೀವು ತೊಗೊಂಡೋಗ್ಲಿಲ್ವಾ ಅಂತಲೇ ಕೇಳಿದ್ರು ಮೇಡಮ್. ನಮ್ಗೆ ಅವಾಗಲೇ ಶಾಕ್ ಆಗಿದೆ, ನೀವು ಹಿಂಗೆ ಮಾತಾಡ್ತಾ ಇದ್ದಾನಲ್ಲ ಅಂತ. ಇಲ್ಲಪ್ಪ ನಾನು ಮೆಡಿಸನ್ಗಲ್ವ ಹೋಗಿದ್ದು ಅಂದರೆ ಅವರು ಕೇರೇ ಮಾಡಲಿಲ್ಲ ಮೇಡಮ್. ಆಗ ಯಾರಾದರೂ ಸುತ್ತಮುತ್ತ ಇದ್ದವ್ರು ಯಾರಾದ್ರೂ ಹೆಲ್ಪಿಗೆ ಬಂದ್ರಾ ನಿಮಗೆ? ಯಾರು ಇರಲಿಲ್ಲ ಮೇಡಮ್. ಅಲ್ಲಿ ಫುಲ್ ಖಾಲಿ ರೋಡ್ ಇತ್ತು. ಖಾಲಿ ರೋಡ್ ಅದು. ಹೇಗಾಯಿತು ಜೊತೆ? ಸೀರಿಯಸ್ಲಿ ನೆನೆಸ್ಕೊಳಕ್ಕೂ ಆಗ್ತಿಲ್ಲ ನಿಮ್ಮ ಸ್ಥಿತಿ. ಹೇಗೆ ತಡ್ಕೊಂಡ್ರಿ? ಅಟ್ಲೀಸ್ಟ್ ಮಗು ಹೊಟ್ಟೆ ತುಂಬಿತ್ತಾ? ಯಾವಾಗ ಹಾಲು ಕುಡಿದು? ಅವಾಗ ತಾನೇ ಹಾಲು ಕುಡ್ದಿತ್ತು. ಅದು ಮಲಗಿತ್ತ ಮಗು? ಆಗ ಮಲ್ಕೊಂಬಿಟ್ಟಿತ್ತು. ಮೆಡಿಸನ್ ಹಾಕಿದ್ದೆ, ಬಾಟ್ಲು ತೊಗೊಂಡೋಗಿದ್ದೆ ಕೈಯಲ್ಲಿ, ಮೆಡಿಸನ್ ಹಾಕಿದ್ದೆ, ಹಾಲು ಕುಡ್ದಿತ್ತು ಅದು. ಇನ್ನೊಂದು ಬಾಟ್ಲೂ ರೆಡಿ ಮಾಡಿಕೊಂಡು ಇಳಿದಿದ್ದು ನಾನು ಆ್ಯಕ್ಚುಲಿ. ಅಲ್ಲ, ನೀವು ಅಜ್ಜಿನ ಕರೆದಾಗ ಡ್ರೈವರ್ ಅಲ್ಲೇ ಇದ್ನಾ ಅಥವಾ ಎಲ್ಲರೂ ಹೊರಗಡೆ ಹೋಗಿದ್ದು? ನಾನು ಆಲ್ರೆಡಿ ಫೋನಲ್ಲಿ ಆ ಕಡೆ ಹೋಗಿದ್ದ ಮೇಡಮ್, ಸ್ವಲ್ಪ ಮುಂದೆ ಹೋಗಿದ್ದ. ಇವ್ರು ಹೇಳಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ನಾನು ಹಿಂದಕ್ಕೆ ಬಂದೆ ವಾಪಸ್ಸು. ಮತ್ತೆ ಅಲ್ಲಿ ಪ್ಯಾಕ್ ಮಾಡಿಸಿರೋದಿನ್ನು ಲೇಟ್ ಆಗಿಬಿಡುತ್ತೆ ಅಂತ ಈ ಕಡೆಗೆ ಬಂದೆ ನಾನು. ಸುಧೀಂದ್ರ, ಎಷ್ಟೊತ್ತಿಗೆ ನಿಮ್ಗೆ ಗೊತ್ತಾಯಿತು? ಕೇಳಿದ ತಕ್ಷಣ ಏನು ಅನ್ನಿಸ್ತು ನಿಮಗೆ? 4 ಗಂಟೆ ಮಧ್ಯಾಹ್ನಕ್ಕೆ ಗೊತ್ತಾಯಿತು ನನಗೆ. ಏನು ಬುದ್ಧಿ ನೋಡಿ, ಫ್ರೆಂಡ್ಸಿಗೆಲ್ಲ ಫೋನ್ ಮಾಡಿದೆ, ಆದಷ್ಟು ಸರ್ಚ್ ಮಾಡ್ರು, ಎಲ್ಲರ ಇದ್ದರೆ ಹೆಲ್ಪ್ ಮಾಡಿ ಆ ಥರ ಈ ಥರ ಕೇಳಿಕೊಂಡು. ಬಟ್ ಇನ್ನೇನು ಮಾಡೋದಕ್ಕೆ ನಮ್ಗೆ ತೋಚತಿರ್ಲಿಲ್ಲ. ಪೊಲೀಸ್ ಸ್ಟೇಷನ್ಗೆ ಹೋದೆ. ಬಂದಿದ್ದ ತಕ್ಷಣವೇ ಮನೆಗೆ ಬಂದು ಕರ್ಕೊಂಡು ಎಲ್ಲರೂ ಹೋದ್ವಿ ಪೊಲೀಸ್ ಸ್ಟೇಷನ್ಗೆ. ಅಕ್ಕಪಕ್ಕದ ಮನೆಯವರೆಲ್ಲ ಬಂದು ಸಪೋರ್ಟ್ ಮಾಡಿದ್ರು, ಫ್ರೆಂಡ್ಸ್ ಎಲ್ಲ, ಕೊಲೀಗೆಲ್ಲ. ಬಟ್ ರಿಯಾಕ್ಷನ್ ಏನು, ಹೆಂಗೆ ಸಿಗೋಕ್ಕೆ ಚಾನ್ಸ್ ಇದೆ, 4 ತಿಂಗಳು ಮಗುನ ಹೆಂಗೆ ಟ್ರೇಸ್ ಮಾಡೋದು ಅನ್ನೋ ಒಂದು ಫೀಲಿಂಗ್ ನನ್ನಲ್ಲಿ ಇನ್ನೂ ಕಾಡ್ತಾ ಇದೆ. ತಗೊಂಡೋದವ್ರಿಗಾದರೂ ಒಂಚೂರು, ಇವಾಗ ಅದು ಕಾಯಿಲೆ ಇದೆ, ಅದನ್ನು ಗುಣ ಮಾಡಬೇಕು, ಎಷ್ಟು ಕೆಲಸ ಇರುತ್ತೆ ಅದಕ್ಕೆ. ಆ ಥರ ಕಂಡೀಷನಲ್ಲಿ ಎತ್ಕೊಂಡೋಗಿ ಏನು ಮಾಡ್ತಿದ್ದಾರೆ, ಅದೇ ಬೇಜಾರು. ಚೆನ್ನಾಗಿದ್ರೆ ಒಂಥರ ಸಂತೋಷ, ಎಲ್ಲ ಒಂದು ಕಡೆ ಚೆನ್ನಾಗಿದ್ರೆ ಸಾಕು. ಒಡವೆ ಏನಾದರೂ ಹಾಕಿದ್ರಾ ಸುಧೀಂದ್ರ ಈ ಟೈಮಲ್ಲಿ? ಕಿವಿಗೆ ಹಾಕಿದ್ವಿ ಮೇಡಮ್. ಕಿವಿಗೆ, ಕೈಗೆ, ಕತ್ತಿಗೆ? ಒಂದು ಅದಕ್ಕೋಸ್ಕರ ಆಸೆ ಪಟ್ಟಿದ್ದಾರೆ ಅನ್ನೋದು ಹೇಳಲಿಕ್ಕಾಗಲ್ಲ. ಅದು ಇಲ್ಲ, ಸಣ್ಣದು, ಅದು ಸ್ಮಾಲ್. ಯಾರನ್ನಾದ್ರೂ ಡೌಟ್ ಪಡ್ತೀರಾ? ಡೌಟ್ ಏನಿಲ್ಲ ನನಗೆ. ಡೌಟು ನಾನು ಯಾರ ಹತ್ರನೂ ಜಗಳ ಆಡೋದು ಇದೆಲ್ಲ ಇಟ್ಕೊಂಡಿಲ್ಲ. ನಂದು ಆ ಥರ ಅಲ್ಲ. ನಾನು ಆಫೀಸಲ್ಲಿ ಕೆಲಸ ಮಾಡೋದು, ನನ್ನ ವ್ಯವಹಾರನೇ ಬೇರೆ. ನಾನು ಆದಷ್ಟು ಸ್ಮೂತಲ್ಲೇ ಕೆಲಸ ಮುಗಿಸ್ಕೊತೀನಿ ಹೊರತು ಈ ಜಗಳ ಆಡ್ಕೊಳ್ಳೋದು, ಅದು ದುಡ್ಡು ವ್ಯವಹಾರ ಮಾಡೋದು ಅದೆಲ್ಲ ಏನೂ ಇಲ್ಲ ನಂದು. ಜ್ಯೋತಿ, ಅಜ್ಜಿ ಬಿಟ್ಟು ಹೋದ ಸಂದರ್ಭದಲ್ಲಿ ನೀವು ವಾಪಸ್ ಬಂದಾಗ ಇಬ್ರು ಒಟ್ಟಿಗೆ ಬಂದ್ರಾ ಅಥವಾ ಹೇಗೆ? ಅಜ್ಜಿ ಫಸ್ಟ್ ಬಂದಿದ್ರಾ? ನಮ್ಮಮ್ಮ ಫಸ್ಟ್ ಹೋದ್ರು. ಅವರಲ್ಲಿ ಶಾಲ್ ಕೆಳಗಡೆ ಬಿದ್ದಿದೆ. ಶಾಲ್ ಕೆಳಗಡೆ ಬಿದ್ದಿತ್ತು ಶಾಲ್. ನಮ್ಮಮ್ಮ ಮಗು ಬಿದ್ದೋಯ್ತು ಅಂತ ತಿಳ್ಕೊಂಡು ಅಯ್ಯೋ ಇದೇನಿದು ಅಂತ ಕಿರ್ಚ್ಕೊಂಡಿದ್ದಾರೆ. ನಾನು ಯಾಕೆ ಹಂಗಾಡ್ತಿದ್ದಾರಲ್ಲೋ, ಶಾಲ್ ಬಿದ್ದಿದೆ ಕೆಳಗಡೆ ಅಂತ ನಾನು ಏನೂ ಗೆಸ್ ಮಾಡಿಲ್ಲ. ಅವ್ರು ಸಡನ್ನಾಗಿ ನನಗೇನು ಹೇಳಿಲ್ಲ. ಯಾಕೆ ನಾನು ತುಂಬ ಬೇಗ ಟೆನ್ಷನ್ ಆಗ್ಬಿಡ್ತೀನಿ. ನಂಗೆ Uh-uh.
ಸೊ ಆಮೇಲೆ ಪೊಲೀಸ್ ರಿಪೋರ್ಟ್ ಎಲ್ಲ ಇವ್ರು ಬರೆದ್ರು, ಪೊಲೀಸ್ ಸ್ಟೇಷನ್ ಕೂತ್ಕೊಂಡಿದ್ದ. ಏನು ಹೇಳ್ತಾ ಇದ್ದಾರೆ ಪೊಲೀಸರು? ಅವರು ಆಟೋ ನಂಬರ್ ನೋಟ್ ಮಾಡ್ಕೊಂಡ್ರ ಅಂತ ಕೇಳಿದ್ರು. ಸುಮಾರು 4 ಗಂಟೆಗೆ ಸುದೀಪ್ ಫೋನ್ ಬಂತು. ನಾವೆಲ್ಲ ಆಫೀಸಲ್ಲೇ ಇದ್ವಿ. ಆಫೀಸಲ್ಲೇ ಇದ್ದ ತಕ್ಷಣ ಇವರು ಕೆಳಗಡೆಯಿಂದ ಫೋನ್ ಮಾಡಿ, ಮೇಡಮ್ ಹಿಂಗೆ ಆಗೋಗಿದೆ, ಈ ಥರ ಮಗು. ನಮಗೂ ಶಾಕ್. ಎಲ್ಲೆಲ್ಲೋ ಕೇಳ್ತಾ ಇರ್ತೀವಿ, ಏನೋ ಮಾಡ್ತಾ ಇರ್ತೀವಿ, ಆದರೆ ಅಯ್ಯೋ ಸುದಿ ಮಗು ಕಾಣ್ತಾ ಇಲ್ವಂತೆ ಅಂತ ಒಂಥರ ಇಡೀ ಆಫೀಸಲ್ಲೇ ತುಂಬ ಎಲ್ಲರಿಗೂ ಟೆನ್ಷನ್ ಆಗಿ ಶುರುವಾಯಿತು. ತಕ್ಷಣ ಅಷ್ಟೊತ್ತಿಗೆ ಸುದಿ ಹೊರಟ್ಬಿಟ್ಟಿದ್ರು. ಸರಿ, ಹಿಂದೆನೇ ನಾನು ನನ್ನ ಕೊಲೀಗ್ ಚಂದ್ರಶೇಖರ್ ಶರ್ಮಾ ಅಂತ ನಾವಿಬ್ಬರೂ, ಎಲ್ಲಿದ್ದೀರಾ ನೀವು, ಟೆನ್ಷನ್ ಮಾಡ್ಕೋಬೇಡಿ, ಏನೂ ರಿಯಾಕ್ಟ್ ಮಾಡೋಕ್ಕೆ ಹೋಗಬೇಡಿ, ಅವ್ರ ಮೇಲೆ ಬಾಯಬೇಡಿ ಅಂತ ನಾವು ಇನ್ನೇನು. ಯಾಕಂತ ಹೇಳಿದ್ರೆ ನಾರ್ಮಲಿ ನೀನು ಬಿಟ್ಬಿಟ್ಟು ಮಗುನ ಅನ್ನೋ ಒಂದು ಆತಂಕ, ಅವ್ರೇನು ಅವ್ರ ಮೇಲೆ ರೇಗ್ತಾರೋ, ಅವರು ಹೆಂಡತಿ ಮೇಲೆ ಅನ್ನೋದು ನಮಗೂ ಬೇಡ, ನೀವು ರೇಗಬೇಡಿ, ಬರ್ತೀವಿ ಸುದ್ದಿ, ನಾವು ಬರ್ತಾ ಇದ್ದೀವಿ ಅಂತ ಹೇಳಿ ತಕ್ಷಣ ಹೋದ್ವಿ. ಇವ್ರ ಮನೆಗೆ ಹೋದ್ವಿ. ಅಷ್ಟೊತ್ತಿಗೆ ಅವರು ಸುಬ್ರಹ್ಮಣ್ಯಪುರ ಪೊಲೀಸ್ ಸ್ಟೇಷನಲ್ಲಿ ಇದ್ದೀವಿ ಅಂತ ಹೇಳಿದರು. ಅಲ್ಲಿಗೆ ಹೋದ್ವಿ. ಅಷ್ಟೊತ್ತಿಗೆ ಅವ್ರನ್ನ ಸ್ಪಾಟಿಗೆ ಕರ್ಕೊಂಡು ಹೋಗಿದ್ರು ಸಬ್ ಇನ್ಸ್ಪೆಕ್ಟರ್ ಅವರು. ಆಮೇಲೆ ಆಯಿತು, ಅಷ್ಟೊತ್ತಿಗೆ ಕಂಟ್ರೋಲ್ ರೂಮ್ಗೆಲ್ಲ ಫೋನ್ ಫೋನ್ ಮಾಡಿದರು. ಅವರೆಲ್ಲ ಕೇಳಿದ್ರು ಏನು ಡೀಟೇಲ್, ಏನು ಹೇಗೆ ಅಂತ. ಆಮೇಲೆ ಬಂದಮೇಲೆ ಪೊಲೀಸವರು ಕಂಪ್ಲೇಂಟ್ ತೊಗೊಂಡ್ರು. ಕಂಪ್ಲೇಂಟ್ ಇದು ಮಾಡಿಕೊಂಡು ಆಮೇಲೆ ಅಷ್ಟೊತ್ತಿಗೆ ಇನ್ಸ್ಪೆಕ್ಟ್ರ್ ಬಂದು ಇವ್ರ ಜೊತೆ ಒಂದು ಸತಿ ಸ್ಪಾಟ್ಗೆ, ಇವ್ರ ಮನೆ ಹತ್ತಿರ ಎಲ್ಲ ಹೋಗಿ ಬಂದ್ವಿ. ಎಲ್ಲೆಲ್ಲಿ ಏನೇನಾಯಿತು, ಹೇಗೇಗಾಯಿತು ಎಲ್ಲ ಅವರು ಡೀಟೇಲ್ಸ್ ಕೇಳಿದ್ರು. ಅದಾದಮೇಲೆ ಇವ್ರನ್ನ ಕರೆಸಿ ಸಪ್ರೇಟಾಗಿ ಕೂರಿಸಿ ಕೇಳಿ ಎಲ್ಲ ಕೇಳಿದ್ರು. ಅದಾದಮೇಲೆ ಅವ್ರ ತಾಯಿಯವ್ರನ್ನ ಕರೆದ್ರು. ಅವ್ರ ಜೊತೆ ಒಂದು ಸತಿ ನಾನು ಅವ್ರ ತಾಯಿ ಮತ್ತೆ ಎಲ್ಲ ಇನ್ನೂ ಒಂದು ಸತಿ ಅವ್ರನ್ನೂ ಸ್ಪಾಟು, ನೀವು ಎಲ್ಲೆಲ್ಲಿ ಹೋಗಿದ್ರಿ ಅಂತೆಲ್ಲ ಕರ್ಕೊಂಡು ಹೋಗಿ ಕೇಳಿದ್ರು. ಮತ್ತೆ ಮನೆ ತನಕ ಕರ್ಕೊಂಡು ಹೋದರು. ಪಾಪ ಅವ್ರಿಗೂ ವಯಸ್ಸಾಗಿದೆ, ಅವರು ಸ್ವಲ್ಪ ಟೆನ್ಷನ್ ಪಾಪ ಎಲ್ಲ ಉತ್ತರಗಳು ಹೇಳಿದರು. ಆಮೇಲೆ ತುಂಬ ಎಲ್ಲ ಸ್ಟೇಟ್ಮೆಂಟ್ ಎಲ್ಲ ತೊಗೊಂಡಾದ್ಮೇಲೆ ಆಯಿತು. ಅಷ್ಟೊತ್ತಿಗಾಗಲೇ ಅವರು ಬೇರೆ ಇದಕ್ಕೆಲ್ಲ ಇನ್ಫಾರ್ಮ್ ಮಾಡಿದ್ದೀವಿ, ಸುತ್ತಮುತ್ತ ಇರೋ ಹಾಸ್ಪಿಟಲ್ಸು, ಅನಾಥಾಶ್ರಮ ಅಲ್ಲೆಲ್ಲ ಅಲರ್ಟ್ ಮಾಡ್ತೀವಿ ಆಯಿತು ಅಂತ ಹೇಳಿದರು. ಇದೆಲ್ಲ ಸುಮಾರು ಮುಗಿಯೋ ಅಷ್ಟೊತ್ತಿಗೆ ರಾತ್ರಿ 9-9:30 ಆಗಿತ್ತು. ಆಯಿತು, ಹೋಗಿ ಬನ್ನಿ, ನಾವು ಏನಿದ್ರು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತೀವಿ ಅಂತ ಹೇಳಿ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ತೊಗೊಂಡ್ರು. ಮೇಡಮ್ ಸುಧೀಂದ್ರ, ನೀವು ಹೋಗಿದ್ರಾ ಸ್ಪಾಟಿಗೆ? ನಾನು ಹೋಗಿಲ್ಲ, ನನಗೆ ಸ್ಟೋರಿನೇ ಗೊತ್ತಿಲ್ವಲ್ಲ, ಸಬ್ಜೆಕ್ಟೇ ಗೊತ್ತಿಲ್ಲ. ಅಲ್ಲ, ಜ್ಯೋತಿಯವ್ರನ್ನ ಪೊಲೀಸರು ಕರ್ಕೊಂಡು ಹೋದಾಗ ಪೊಲೀಸರು ಇವ್ರು ಹೋಗಿದ್ರು, ನೀವು ನನ್ನ ಫ್ರೆಂಡ್ ಹೋಗಿದ್ರು. ನಾನು ಏನು ಗೊತ್ತಾ, ನಮ್ಮ ಫ್ರೆಂಡ್ಸ್ ಯಾರು ಬಂದರೆ ಅರೇಂಜ್ ಮಾಡ್ಕೊಳ್ಳೋದಕ್ಕೆ ಅದಕ್ಕೆ ಅಂತಲೇ ಸ್ಟಿಕ್ಕರು ಪ್ರಿಂಟು ಇತ್ತು, ಇವಾಗ ಸ್ಟಿಕ್ಕರ್ ಅಂತ ಅದು ಕಡೆ ಗಮನ ಜಾಸ್ತಿ ಕೊಡ್ತಾ ಇದ್ದೆ. ನನಗಿದ್ದು ಎನ್ಕ್ವೈರಿ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಂಡಿಲ್ಲ. ಓಕೆ, ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಸೊ ವೀಕ್ಷಕರೇ, ಪೋಷಕರ ನೋವು ಎಷ್ಟಿದೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬಹುದು. 4 ತಿಂಗಳ ಮಗುರಿ, ಇನ್ನೂ ಸರಿಯಾಗಿ ಒಬ್ಬರನ್ನ ಗುರ್ತಿಡಿಯುವಂತಹ ವಯಸ್ಸು ಅಲ್ಲ ಅದು. ಅಪ್ಪ ಅಮ್ಮನ್ನ ಮಾತ್ರ ಆ ಸಂದರ್ಭದಲ್ಲಿ ಗುರ್ತಿಡಿತಾ ಇರುತ್ತೆ. ಅಂತಹ ಮಗು ಹಸ್ಕೊಂಡಿದೆಯಾ, ಹಸುವಿನಲ್ಲಿ ಒದ್ದಾಡ್ತಾ ಇದೆಯಾ, ಏನು ಮಾಡ್ತಾ ಇದೆ, ಮೊದಲೇ ಹುಷಾರಿಲ್ಲ, 4 ತಿಂಗಳ ಹಸುಗೂಸನ್ನ ಎತ್ಕೊಂಡು ಹೋಗಿದ್ದಾರೆ. ಅವರ ಪೈಶಾಚಿಕ ಕೃತ್ಯ ಎಂಥದ್ದು ಅಂತ ನೀವು ಈಗಾಗಲೇ ಊಹಿಸಿರ್ಬೋದು. ಮಗು ನಿಮಗೆಲ್ಲಾದರೂ ಕಂಡು ಬಂದಲ್ಲಿ ನಾವು ಡಿಸ್ಪ್ಲೇ ಮಾಡಿರುವಂತಹ ನಂಬರ್ಗೆ ಖಂಡಿತ ಕರೆ ಮಾಡಿ ಅದ್ರ ಬಗ್ಗೆ ಮಾಹಿತಿಯನ್ನು ನೀಡಿ. ಈಗ ಒಂದು ಸಣ್ಣ ಬ್ರೇಕ್ ನಂತರ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ.